ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಮನಗರ ಜಿಲ್ಲೆಯಲ್ಲಿರೋ ಮುತ್ತರಾಯ ಸ್ವಾಮಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ನಾವೇನನ್ನು ನೋಡ್ಬೋದು ಈ ಬೆಟ್ಟದಲ್ಲಿ, ಒಂದು ಸಸ್ಯಕಾಶಿಗಳು ಯಾವ ರೀತಿ ಒಂದು ಸೃಷ್ಟಿಯಾಗಿದೆ ಅಂತ. ಮುತ್ತರಾಯ ಸ್ವಾಮಿ ಬೆಟ್ಟ, ರಾಮನಗರ. ಈ ಬೆಟ್ಟ ನೋಡಿದ್ರೆ ಅನ್ನಿಸ್ತಾ ಇದೆ ಸ್ವಲ್ಪ ಮಾಡ್ರೇಟ್ ಆಗಿದೆ, ಸ್ವಲ್ಪ ಕಷ್ಟ ಇದೆ. ಒಂದು 20% ಅಷ್ಟು ಮಾತ್ರ ಮೆಟ್ಟಿಲು ಕಾಣ್ತಾ ಇದೆ. ಅದಾದಮೇಲೆ ಯಾವುದೇ ಸಹಾಯ ಇಲ್ಲ, ಬರೀ ಸಾವನದುರ್ಗ ಥರ ಬಂಡೆಗಳ ಸಾಲು. ಒಂದು 2-3 ಜನ ಇಳಿತಾ ಇದ್ದಾರೆ, ಒಂದು ಸ್ವಲ್ಪ ಜನ ಪೀಕಲ್ಲಿದ್ದಾರೆ. ಸ್ವಲ್ಪ ಕಷ್ಟ ಇದೆ ಅನಿಸುತ್ತೆ, ನೋಡೋಣ, ಪ್ರಯತ್ನ ಮಾಡೋಣ. ಸ್ವಲ್ಪ ಮಳೆ ಬಿದ್ದಿರೋದಕ್ಕೂ ಬೆಟ್ಟದ ಸುತ್ತಮುತ್ತ ಎಲ್ಲ ಒಳ್ಳೆ ಹಸಿರು ವಾತಾವರಣ ಸೃಷ್ಟಿಯಾಗಿದೆ. ನೋಡಿ, ಇಲ್ಲಿಂದ ಬೆಟ್ಟದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮೆಟ್ಟಿಲುಗಳು, ಅಲ್ಲೊಂದು ಪುಟ್ಟದಾದ ಗುಡಿ ಇದೆ, ಮೋಸ್ಟ್ಲಿ ನೋಡೋಣ ಅಲ್ಲಿ ಹೋಗಿ. ಸ್ವಲ್ಪ ದೂರದ ಮಟ್ಟಿಗೆ ಸಿಮೆಂಟಿನಲ್ಲಿ ಮಾಡಿರೋ ಮೆಟ್ಟಿಲುಗಳು ನಮಗೆ ಸಿಗುತ್ತೆ. ಅಷ್ಟೇ, ಒಂದು 100 ಹೆಜ್ಜೆ ಇಟ್ಟರೆ ಮುಗ್ದೋಗ್ಬಿಡುತ್ತೆ. ಆಮೇಲಿಂದ ಸ್ವಲ್ಪ ಸಾವನದುರ್ಗ ಥರ ಅನಿಸುತ್ತೆ ಈ ಬೆಟ್ಟ. ಯಾವುದೇ ಒಂದು ಸಹಾಯ ಇಲ್ಲ, ಸ್ವಲ್ಪ ಹುಷಾರಾಗಿ ಹತ್ತಿ ಇಳಿಬೇಕಾಗತ್ತೆ. ತುಂಬ ಸುಂದರವಾದ ವಾತಾವರಣ. ಬೆಳಗ್ಗೆ ಒಂದು 8:30 ಇವಾಗ. ಸಿಡ್ಲುಕಲ್ಲು ಕೆರೆ ಇದು. ಆ ಕೆರೆ ಮುಂಭಾಗದಲ್ಲೇ ಬರೋದು ಮುತ್ತರಾಯ ಸ್ವಾಮಿ ಬೆಟ್ಟ. ಇಲ್ಲಿ ಗುಡಿ ಇದೆ ಅನಿಸುತ್ತೆ. ಬೆಟ್ಟಗಳ ಮೇಲೆ ಸಾಮಾನ್ಯವಾಗಿ ನಾವು ನೋಡುವ ಒಂದು ಗಿಡ ಅಂದರೆ ಕ್ಯಾಕ್ಟಸ್ ಗಿಡಗಳು. ನೋಡಿ, ಇವಾಗ ಜಸ್ಟ್ ಒಂದು 3 ತಿಂಗಳ ಕೆಳಗಡೆ ಬಂದ ಬರಗಾಲದಲ್ಲಿ ಈ ಬೆಟ್ಟನ ಜ್ಞಾಪಿಸ್ಕೊಂಡ್ರೆ ಎಲ್ಲ ಒಣಗೋಗ್ಬಿಟ್ಟಿರತ್ತೆ. ಆದರೆ ಇವಾಗ ಕಳೆದ 2 ತಿಂಗಳಿಂದ ಬಿದ್ದ ಮಳೆಯಿಂದ ಬೆಟ್ಟ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ. ಬ್ಯೂಟಿಫುಲ್. ಈ ಬೆಟ್ಟ ಒಂಥರ ಯಾವ ರೀತಿ ಅಂದರೆ, ಲೈಕ್ ಒಂದು ಯೂನ ಉಲ್ಟಾ ಮಾಡಿದ್ರೆ ಯಾವ ರೀತಿ ನಮಗೆ ಕಾಣುತ್ತೆ ಆ ರೀತಿ. ನೋಡಿ, ಸೆಂಟರ್ ಪೋರ್ಷನ್ ಬಂದು ಲೈಕ್ ಎ ಹಾಲೋ, ಜಸ್ಟು ಸಮಥಿಂಗ್ ಮರ ಗಿಡಗಳು ಬಿದ್ದ ಮಳೆ ನೀರಿಂದ ಪ್ರಕೃತಿನೇ ಸೃಷ್ಟಿ ಮಾಡಿರೋ ಒಂದು ಸೌಂದರ್ಯ. ನೋಡಿ, ಈ ಕಡೆಯಿಂದ ಹತ್ತಿ ಮೇಲ್ಗಡೆನೂ ಹೋಗ್ಬೋದು, ಪುನಃ ಇಲ್ಲಿ ಇಳಿಯೋಕ್ಕಾಗಲ್ಲ, ಜಸ್ಟ್ ನೋಡ್ಬೋದು ಅಷ್ಟೇ. ಬ್ಯೂಟಿಫುಲ್. ದೇವಸ್ಥಾನ ಇದೆ, ಗುಡಿ ಬಾಗಿಲಾದರೆ ಇವತ್ತು ತೆಗೆದಿಲ್ಲ. ಹಾಗೆ ನಾವು ಈ ಕಡೆ ಬಂದರೆ ನಮ್ಮ ಲಾರ್ಡ್ ವೆಂಕಿಯ ಒಂದು 3 ನಾಮದ ಒಂದು ಗುರುತು ಬರೆದಿದ್ದಾರೆ. ತುಂಬ ದೂರದಿಂದ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ರಾಮನಗರ ಸುತ್ತಮುತ್ತ 10 ಬೆಟ್ಟಗಳ ಸಾಲಿದೆ. ನೋಡಿ, ಇದೊಂದು ಬೆಟ್ಟದ ಸುತ್ತಮುತ್ತನೇ ನೋಡಿ ಎಷ್ಟು ಬೆಟ್ಟಗಳು ಕಾಣುತ್ತೆ. ಅಲ್ಲೂ ಕೂಡ ಯಾವುದೋ ಒಂದು ಬೆಟ್ಟ ಕಾಣ್ತಾ ಇದೆ, ಅದ್ರ ಮೇಲೆ ಒಂದು ಚಿಕ್ಕದಾಗಿ ಗುಡಿ ಇದೆ. ಮುಂದೊಂದು ದಿನ ಅಲ್ಲೂ ಬರೋಣ. ಈ ಬೆಟ್ಟ ಟ್ರೆಕ್ ಮಾಡೋದು ಅಷ್ಟೊಂದು ಕಷ್ಟ ಇಲ್ಲ, ತುಂಬ ಚಿಕ್ಕದೇ ಬೆಟ್ಟ, ಅದರ ಸ್ಟೀಪ್ ಜಾಸ್ತಿ. ಸ್ವಲ್ಪ ಹುಷಾರಾಗಿ ಹಿಂದೆ ನೋಡಬಾರ್ದು, ಹಿಂದೆ ನೋಡಿದ್ರೆ ನಮ್ಮ ಕೈಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಭಯ ಪಟ್ಬಿಡ್ತೀವಿ. ಸನ್ರೈಸು ಸನ್ಸೆಟ್ ಟ್ರೆಕ್ಗಳಿಗೆಲ್ಲ ಎಸ್ಪೆಷಲಿ ಈ ಬೆಟ್ಟಕ್ಕೆ ಬರೋಕ್ಕಾಗೋದಿಲ್ಲ ನಾವು. ಯಾಕಂದರೆ ಇದೇ ದಾರಿ ಅಂತ ಯಾವುದಿಲ್ಲ ಇಲ್ಲಿ, ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ. ಬೇರೆ ಬೆಟ್ಟ ಅಂದರೆ ಸ್ಕಂದಗಿರಿ,
ಕತ್ತರಿ ಬೆಟ್ಟ, ಕುಂತಿ ಬೆಟ್ಟ, ಆ ಥರ ಬೆಟ್ಟಗಳಿಗಾದರೆ ದಾರಿ ನಮ್ಗೆ ಈಸಿಯಾಗಿ ಮಾರ್ಕಿಂಗ್ ಇರುತ್ತೆ. ಸೊ ಈಸಿಯಾಗಿ ಟಾರ್ಚ್ ಲೈಟಲ್ಲಿ ಹತ್ಬಿಡ್ಬೋದು. ಬಟ್ ಈ ಬೆಟ್ಟ ಹತ್ತಕ್ಕೆ ತುಂಬ ಕಷ್ಟ. ತೀರಾ ದೊಡ್ಡ ಬೆಟ್ಟ ಏನಲ್ಲ, ಚಿಕ್ಕದೆ. ಆದರೆ ಆ ಡಿಗ್ರಿನಲ್ಲಿ ಒಂದು 60 ಡಿಗ್ರಿನಲ್ಲಿ ಒಂದು ಇನ್ಕ್ಲಿನೇಷನ್ ಇದೆ. ಅದು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗತ್ತೆ. ನಾವು ಹುಷಾರಾಗಿ ಒಂದೊಂದು ಹೆಜ್ಜೆನೇ ಇಡಬೇಕು, ಇಲ್ಲಾಂದರೆ ಜಾರು ಬಿದ್ದರೆ ಹಾಗೆ ತೋರಿಸ್ತೀನಿ ನೋಡಿ. ಹಿಂದ್ಗಡೆ ನೋಡಿ, ಇಲ್ಲಿಂದ ಜಾರು ಬಿದ್ದರೆ ಸೀದಾ ಕೆಳಕ್ಕೆ. ಈ ಸ್ಟಿಪ್ ಹತ್ತೋದು ತುಂಬ ಕಷ್ಟ ಆಯಿತು. ಯಾಕಂದರೆ ಹಿಂದ್ಗಡೆ ನೋಡಿದ್ರೆ ಮುಂದೆ ಹತ್ತೋ ಧೈರ್ಯ ಮಾಡೋಕ್ಕಾಗಲ್ಲ. ಈ ಕ್ಯಾಕ್ಟಸ್ ಬೆಟ್ಟ ಅರ್ಧದಷ್ಟು ಹತ್ತಿದ್ರೆ ನಮಗೆ ಈ ಥರ ಒಂದು ಕ್ಯಾಕ್ಟಸ್ ಗಿಡ ಸಿಗುತ್ತೆ. ಇದೊಂದೇ ನಮಗೆ ದಾರಿ, ನೆರಳಿಗೆ ಕೂತ್ಕೊಂಡು ದಣಿವಾರಿಸ್ಕೊಳ್ಬೋದು. ಇಲ್ಲಿ ಈ ಥರ ಚಿಕ್ಕದಾಗಿ ಹುಲ್ಲು ಬೆಳ್ಕೊಂಡಿರುತ್ತೆ. ಹಾಗೆ ಹತ್ಕೊಂಡು ಮುಂದಕ್ಕೆ ಹೋಗಬೇಕು. ಇನ್ನೊಂದು ಪರ್ವತಾರೋಹಣ ಮಾಡೋದು ಇಲ್ಲಿದೆ. ಏನು ಎದುರುಗಡೆ ಕಾಣ್ತಾ ಇದೆ, ಯಾವುದೋ ಬ್ಯೂಟಿಫುಲ್ ಆಗಿರೋ ಹೂವುಗಳು ಬೆಳೆದಿದೆ. ರಾಮನಗರ ಸೈಡಲ್ಲಿ ಗದ್ದೆ ನೋಡೋದು ತುಂಬ ಅಪರೂಪ. ನೋಡಿ, ಅಲ್ಲಿ ಕಾಣ್ತಾ ಇದೆ ಎದುರುಗಡೆ 2 ಬಾವಿ ಇದೆ. ಈ ಬೆಟ್ಟನೇ ಹತ್ಬೇಕಾಗಿರೋದು ಇವಾಗ. ಸೊ ಇದಾದಮೇಲೆ ಪೀಕ್ ಸಿಗ್ಬೋದಂತ ಅಂದ್ಕೊಂಡಿದ್ದೀನಿ. ಹಿಡ್ಕೊಳಕ್ಕೇನಿಲ್ಲ, ಗ್ರಿಪ್ಗೂ ಏನೂ ಸಿಗಲ್ಲ. ಸೊ ಇಲ್ಲಿ ನಾನು ಕವರೇಜ್ ಮಾಡೋಕ್ಕಾಗಲ್ಲ, ಮೇಲ್ಗಡೆ ಹೋಗಿ ಮಾಡ್ತೀನಿ. ಈ ಜಾಗನೇ ಹತ್ತು ಬಂದಿದ್ದು ನಾನು. ಸದ್ಯ ಸಿಗೋದು ಭಯ ಆಗ್ತಾಯಿತ್ತು, ಅದು ಪ್ರಯತ್ನ ಪಟ್ಟೆ. ಅರ್ಧದಲ್ಲಿ ಕೂತಿದ್ದೀನಿ. ಇನ್ನು ನೋಡಿ, ಇನ್ನೂ ಅಷ್ಟು ಹತ್ತಬೇಕು. ತುಂಬ ಸುಸ್ತು. ಇಲ್ಲಿ ಇನ್ಕ್ಲಿನೇಷನ್ ಡಿಗ್ರಿ ಬಂದ ಜಾಸ್ತಿ. ಕಂಪ್ಲೀಟಾಗಿ ಎರಡು ಕೈ ಎರಡು ಕಾಲು ಸಹಾಯ ಇರಬೇಕು, ಆವಾಗಲೇ ಬೆಟ್ಟ ಹತ್ತಕ್ಕಾಗತ್ತೆ. ಈ ಬೆಟ್ಟ ಹತ್ತುತ್ತಾ ಇದ್ದರೆ ಕಬಾಲ್ ಬೆಟ್ಟ ಹತ್ತಂಗೆ ಫೀಲ್ ಆಗ್ತಾಯಿದೆ ನನಗೆ. ಅಷ್ಟು ದೊಡ್ಡ ಬೆಟ್ಟ ಅಲ್ಲ ಇದು, ಚಿಕ್ಕದೆ. ಆದರೆ ನಿಂತ್ಕೊಳಕ್ಕಾಗಲಿ, ಹಿಡ್ಕೊಳಕ್ಕಾಗಲಿ, ಅಟ್ಲೀಸ್ಟ್ ಕೂತ್ಕೊಳಕ್ಕೂ ಸಹ ನಾವೆಲ್ಲ ದಾರಿ ಮಾಡ್ಕೊಂಡು ಕೂತ್ಕೊಬೇಕು. ಯಾರೋ ಪುಣ್ಯಾತ್ಮ ಇಲ್ಲಿ ಬಂದು ಒಂದು ಅಡ್ಡಗೋಡೆ ಕಟ್ಟಿದ್ದಾರೆ. ಮಳೆನೇ ನಿಲ್ಲಕ್ಕೆ ಅನಿಸುತ್ತೆ. ತುಂಬ ಚೆನ್ನಾಗಿ ಮರ ಗಿಡಗಳು ಬೆಳೆದಿದೆ ಬೆಟ್ಟದ ಮೇಲೆ. ನೋಡಿ, ಲಾನ್ ಬೆಳ್ಕೊಂಡಾಗಿದೆ ಹುಲ್ಲುಗಾವಲು. ಬನ್ನಿ ಈ ಕಡೆ ಹೋಗಿ ಬರೋಣ. ಎಲ್ಲ ದಾರಿ ಇಲ್ಲ, ಎಲ್ಲೆಲ್ಲಿ ದಾರಿ ಸಿಗುತ್ತೆ ಅಲ್ಲೆಲ್ಲ ಕಾಲಿಡ್ಕೊಂಡು ಅಷ್ಟೇ.
ಕಡೆ ಹೋಗೋಣ ಅಂದ್ಕೊಂಡೆ. ಪೀಕ್ ಬಂತು ಅಂತ ಅಂದ್ಕೊಂಡೆ. ಅದ್ರಲ್ಲಿ ಬಂದಮೇಲೆ ಬ್ಯೂಟಿಫುಲ್ ವಾತಾವರಣ ಇದೆ. ಬಂಡೆಗಳ ಮಧ್ಯ ಗಿಡ ಮರಗಳೆಲ್ಲ ಸ್ವಚ್ಛಂದಾಗಿ ಬೆಳ್ಕೊಂಡಿದೆ. ಬೆಟ್ಟದ ಪೀಕ್ ಹತ್ತತ್ರ ಹೋಗ್ತಾ ಇದ್ದೀನಿ. ಬೆಟ್ಟ ಅಂತ ಹತ್ತತಾನೇ ಇದ್ದೀವಿ ಅನ್ನೋ ಫೀಲು. ನೋಡಿ, ಇನ್ನೂ ಅಷ್ಟು ದೂರ ಇದೆ. ಈ ಕಡೆಯಿಂದ ಹತ್ತಿ ಆ ಕಡೆ ಇಳಿಬೋದು ನಾವು. ಭಯಂಕರ ಸುಸ್ತು. ಈ ವರ್ಷ ಸುಮ್ಮನೆ ಬಾಯಿ ಮಾತಿಗೆ ಮಳೆಗಾಲ, ಮಳೆ ಇಲ್ಲ ಏನಿಲ್ಲ. ಸುಮ್ಮನೆ 2 ತಿಂಗಳ ಮಟ್ಟಿಗೆ ಬೆಟ್ಟ ಸುತ್ತಮುತ್ತ ಇರೋ ಜಾಗದಲ್ಲಿ ಪಶ್ಚಿಮ ಘಟ್ಟ ಬೆಟ್ಟಗಳಲ್ಲಿ ಮಳೆ ಬಿತ್ತು. ಡ್ಯಾಮ್ ಎಲ್ಲ ತುಂಬಿತು. ಡ್ಯಾಮ್ ಗೇಟ್ಸ್ ಓಪನ್ ಮಾಡಿದ್ರು, ಎಲ್ಲ ಕೊಚ್ಕೊಂಡೋಯ್ತು. ಇರೋ ಬರೋ ಡ್ಯಾಮ್ ಎಲ್ಲ ತುಂಬ್ಕೊಂತು. ಅದು ಬೆಟ್ಟ ಸಾಲುಗಳು ಬಿಟ್ಟು, ಪಶ್ಚಿಮ ಪೂರ್ವ ಘಟ್ಟಗಳು ಬಿಟ್ಟು ಬೇರೆ ಎಲ್ಲೂ ಮಳೆ ಇಲ್ಲ. ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಬಿಸಿಲು ಹೊಡಿತಾ ಇದೆ ಆ ರೀತಿ ಹೊಡಿತಾ ಇದೆ. ತುಂಬ ಸುಸ್ತು. ಬೇಗ ಈ ಬಿಸಿಲಿರೋ ಟೈಮಲ್ಲಿ ಬೆಟ್ಟ ಹತ್ತಕ್ಕಾಗಲ್ಲ. ಬೇಗ ಸುಸ್ತಾಗ್ಬಿಡ್ತೀವಿ, ಡಿಹೈಡ್ರೇಟ್ ಆಗಿಬಿಡ್ತೀವಿ. ರಾಮನಗರ ಫೇಮಸ್ ಫಾರ್ ಸಿಲ್ಕ್. ಇದಕ್ಕೆ ಮತ್ತೊಂದು ಹೆಸರೇ ರೇಷ್ಮೆ ಸಿಟಿ ಅಂತ, ಹಾಗೂ ಬೆಟ್ಟಗಳ ನಾಡು. ಮೋಸ್ಟ್ಲಿ ಕರೆಕ್ಟಾಗಿ ಇಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡಿಬಿಟ್ರೆ 100 ಬೆಟ್ಟ ಟ್ರೆಕ್ ಮಾಡ್ಬೋದು ಅನಿಸುತ್ತೆ ನಾವು. ಇಲ್ಲಿ ಹಾಗೆ ನೋಡಿ ಎಷ್ಟು ಬೆಟ್ಟಗಳು ನಮ್ಮ ಕಣ್ಣಿಗೆ ಗೋಚರಿಸುತ್ತೆ. ಸೊ ನಮಗೆ ಈ ಕಡೆ ನೋಡಿ ಅಲ್ಲೊಂದು ಬೆಟ್ಟ ಗೋಚರಿಸ್ತಾ ಇದೆ, ಅದೇ ಹಂದಿಗುಂದಿ ಬೆಟ್ಟ. ಮನುಷ್ಯರಂತೂ ಬಂದು ಈ ಥರ ತಡೆಗೋಡೆ ಇಲ್ಲಿ ಕಟ್ಟಿದ್ದು ಯಾವುದೇ ಎಕ್ಸಾಂಪಲ್ಸ್ ಯಾವುದೂ ಇರಲ್ಲ. ತುಂಬ ಪುರಾತನ ಕಾಲದೇ ಇರುತ್ತೆ, ಯಾವುದೋ ಒಂದು ಹಿಸ್ಟ್ರಿ ಇರುತ್ತೆ, ಅದಕ್ಕೆ ಗೊತ್ತಿಲ್ಲ ಅಷ್ಟೇ. ಎಸ್, ದಿಸ್ ಈಸ್ ದ ಪೀಕ್ ಪಾಯಿಂಟ್. ರಾಮನಗರ ಸಿಟಿ. ಬೆಂಗಳೂರು ಗ್ರಾಮಾಂತರ, ಸಿಲ್ಕ್ ಸಿಟಿ. ಬೆಟ್ಟದ ಮೇಲೆಲ್ಲ ತುಂಬ ಕ್ಯಾಕ್ಟಸ್ ಗಿಡ. ಬೇಸಿಗೆ ಕಾಲದಲ್ಲಂತೂ 100% ಈ ಬೆಟ್ಟದ ಮೇಲೆ ನಾವು ಕಾಲಿಡೋಕ್ಕಾಗಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಇವಾಗೇನೋ ಮಳೆಗಾಲ, ಮಳೆ ಇಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಬೀಸೋ ಗಾಳಿ ಇಲ್ಲಾದರೂ ಸ್ವಲ್ಪ ತೇವಾಂಶ ಇರುತ್ತೆ. ಅದರಿಂದ ಗಿಡಗಳು ಸ್ವಲ್ಪ ಹಸಿರಾಗಿದೆ.
ನೋಡಿ ಒಂದು ನೀರಿನ ಹೊಂಡ ಇದೆ. ಬೆಟ್ಟದ ಮೇಲೆ ಇರೋ ಸುತ್ತಮುತ್ತ ಪ್ರಾಣಿಗಳಿಗೆ ಉಪಯೋಗಕ್ಕೆ ಬಂತು. ಈ ವರ್ಷ ಮಳೆ ತೀರಾ ಕಡಿಮೆ, ಇನ್ನು ಜೋರಾಗಿ ಹೊಡಿಬೇಕು. ಮುತ್ತುರಾಯ ಬೆಟ್ಟದ ಪೀಕ್ ಪಾಯಿಂಟಲ್ಲಿ ಇದ್ದೀನಿ. ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ರಾಮನಗರ ಸಿಟಿ. ಸೊ ನನ್ನ ಎಡಭಾಗಕ್ಕೆ ಕಾಣೋದು ಬಂದು ಹಂದಿಗುಂದಿ ಬೆಟ್ಟ, ಹಾಗೂ ನನ್ನ ಹಿಂಬದಿಗೆ ಕಾಣೋದು ರಾಮನಗರ ಇಂದ ಕನಕಪುರಕ್ಕೆ ಹೋಗೋ ದಾರಿಲಿ ನಮಗೆ ಕಾಣುವ ಸಾಲು ಸಾಲು ಬೆಟ್ಟಗಳು ಸಿಗುತ್ತೆ. ಇಲ್ಲೊಂದು ಪ್ರಪಾತ ಇದೆ, ಬನ್ನಿ ನೋಡೋಣ. ಈ ಬಂಡೆ ಮೇಲೆ ಹತ್ತು ನೋಡ್ಬೋದಾ? ನೋಡೋಣ, ಲೆಟ್ ಅಸ್ ಗಿವ್ ಎ ಟ್ರೈ ಮಾಡೋಣ. ಓ ಹೋ 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 ಹೋ, ಬ್ಯೂಟಿ ಮ್ಯಾನ್. ಯಾ, ಅಬ್ಬಾ, ವಾವ್, ಬ್ಯೂಟಿ.
ಮುತ್ತರಾಯ ಸ್ವಾಮಿ ಬೆಟ್ಟಕ್ಕೆ ಬರಬೇಕಾದವರು ರಾಮನಗರದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿಗೆ ಬನ್ನಿ. ಅಲ್ಲಿಂದ ಸೀದಾ ರಾಮನಗರ ರೈಲ್ವೆ ಸ್ಟೇಷನ್ ರೋಡ್ ಕಡೆಗೆ ಮುಂದೆ ಬಂದು ಅಲ್ಲಿ ಒಂದು ಎಡಗಡೆ ಕಟ್ಟಾಗತ್ತೆ. ಸೊ ದಯವಿಟ್ಟು ಹುಣಸಾನಹಳ್ಳಿ ರೋಡ್ಗೆ ಕನೆಕ್ಟ್ ಆಗಿ ಹುಣಸಾನಹಳ್ಳಿ ಕಡೆಯಿಂದ ನಾವು ಒಳಗಡೆಗೆ ಬಂದರೆ ನಮಗೆ ಸಿಡ್ಲುಕಲ್ಲು ಅಂತ ಒಂದು ಕೆರೆ ಸಿಗುತ್ತೆ. ನೋಡಿ, ನಾನು ಹಿಂದೆ ಕಾಣ್ತಾ ಇರೋದು ಸಿಡ್ಲುಕಲ್ಲು ಕೆರೆ. ಸದ್ಯಕ್ಕೆ ನೀರಿಲ್ಲ. ಸೊ ಇಲ್ಲಿ ನಮ್ಮ ಪಾರ್ಕಿಂಗ್, ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿಕೊಂಡು ನಮ್ಮ ಹಿಂಬದಿಗೆ ಏನು ಕಾಣ್ತಾ ಇದೆ, ಇದೆ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್.